ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದಿವ್ಯಾ ಗೌಡ. ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಚೆರಿ ಪಿಕ್ಕಿಂಗ್ಗೆ ಹೋಗಿದ್ವಿ. ಸೊ ಇಟ್ ವಾಸ್ ಸೂಪರ್ ಎಕ್ಸೈಟೆಡ್. ಇದು ಸ್ಟಾರ್ಟಿಂಗ್ ಆಫ್ ದ ಚೆರಿ ಪಿಕ್ಕಿಂಗ್. ಫಸ್ಟು ನಾವಿಲ್ಲಿ ದುಡ್ಡನ್ನ ಪೇ ಮಾಡಬೇಕು. ಎಷ್ಟಪ್ಪ ದುಡ್ಡಿತ್ತು ಅಂದರೆ ಅಡಲ್ಟಿಗೆ ಬಂದು 1000 ಇತ್ತು ಆ್ಯಂಡ್ ಕಿಡ್ಸ್ಗೆ ಬಂದು ಆಲ್ಮೋಸ್ಟ್ ಅರೌಂಡ್ 800 yen ಇತ್ತು. ಸೊ ಇಟ್ ವಾಸ್ ರೀಸನಬಲ್. ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ಇದೇ ಚೆರಿನ ನಾವು ಔಟ್ಸೈಡ್ ತೊಗೊಂಡ್ರೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ದುಡ್ಡನ್ನ ಪೇ ಮಾಡಿ ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ನಾವು ಭತ್ತದ ಗದ್ದೆ ನೋಡಿದ್ವಿ. ತುಂಬ ಪುಟ್ಟದಾಗಿ ಕ್ಯೂಟಾಗಿರೋ ಭತ್ತದ ಗದ್ದೆ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನನ್ನ ಮಗ ಅವನು ಆಟ ಆಡೋ ಪಿಚ್ಕಾರಿ ತೊಗೊಬಂದು ಆ ಭತ್ತದ ಗದ್ದೆಗೆ ನೀರು ಹಾಕ್ತೀನಿ ಅಂತ ಹೇಳ್ತಾ ಇದ್ದ. ನಾನು ಆಲ್ರೆಡಿ ಅಲ್ಲಿ ತುಂಬ ನೀರಿದೆ, ನೀನೇ ನೀರು ಹಾಕ್ಬೇಡ ಬಾರಪ್ಪ ಅಂತ ಕರ್ಕೊಂಡು ಮುಂದೆ ಹೋದ್ವಿ. ಇಲ್ಲಿ ನೋಡ್ಬೋದು ಎಷ್ಟು ರೋಸಸ್ ಎಲ್ಲ ಇತ್ತಂದರೆ ಅನಿಬಿ ಎಲ್ಲ ಅಲ್ಲಿ ಓಡಾಡ್ತಾ ಇತ್ತು. ಮಕ್ಕಳೆಲ್ಲ ಹೆದರ್ಕೋತಾ ಇದ್ರು ಅದನ್ನು ನೋಡಿ. ಸೊ ಫೈನಲಿ ನಾವು ಚೆರಿದು ತೋಟಕ್ಕೆ ಬಂದ್ವಿ. ನೋಡ್ಬೋದು ಎಷ್ಟು ಚೆರೀಸ್ ಇತ್ತಂದರೆ ಗಿಡದಲ್ಲಿ ಎಲೆಗಿಂತ ಚೆರಿ ಫ್ರೂಟ್ಸೇ ಜಾಸ್ತಿ ಇತ್ತು. ಸೊ ಈ ಚೆರೀಸ್ ಯಾವ ಥರ ಅಂದರೆ ದುಡ್ಡು ಪೇ ಮಾಡಾದಮೇಲೆ ವಿ ಕ್ಯಾನ್ ಈಟ್ ಅನ್ಲಿಮಿಟೆಡು, ಮತ್ತು ಟೈಮಿಂಗ್ಸ್ ಏನು ಫಿಕ್ಸ್ಡ್ ಇಲ್ಲ. ಲಾಸ್ಟ್ ವೀಕ್ ನಾವು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗಿದ್ವಿ. ಆ ವಿಡಿಯೋನು ನಾನು ಪೋಸ್ಟ್ ಮಾಡಿದ್ದೆ. ಸ್ಟ್ರಾಬೆರಿ ಪಿಕ್ಕಿಂಗ್ ಹೆಂಗಿರುತ್ತೆ ಅಂದರೆ ಟೈಮ್ ಡ್ಯೂರೇಷನ್ ಇರುತ್ತೆ. ಆಲ್ಮೋಸ್ಟ್ 1 hour ಅಷ್ಟೇ ಟೈಮ್ ಇರುತ್ತೆ. ಅಷ್ಟರಲ್ಲೇ ನಾವು ತಿಂದು ಮುಗಿಸಿ ಆಚೆ ಬರಬೇಕು. ಬಟ್ ಚೆರಿ ಪಿಕ್ಕಿಂಗ್ ಆ ಥರ ಅಲ್ಲ. ಇಟ್ಸ್ ಎನ್ ಅನ್ಲಿಮಿಟೆಡ್. ನಾವು ಎಷ್ಟಾದರೂ ತಿನ್ಬೋದು. ನಮ್ಗೆ ಸುಸ್ತಾಗೋ ತನಕನೂ ತಿಂತಾ ಇರ್ಬೋದು. ನಾನಂತೂ ಒಂದು ಕಡೆ ಕೂತಿದ್ದೆ. ಇಲ್ಲಿ ಬ್ಯಾಸ್ಕೆಟಲ್ಲಿ ತಂದು ಕೊಡ್ತಾ ಇದ್ರು, ನಾನು ತಿಂತಾ ಕೂತಿದ್ದೆ. ಚೆರೀಸ್ ಅಂತೂ ನೋಡೋಕ್ಕೆ ಚೆನ್ನಾಗಿತ್ತು, ತುಂಬ ಸ್ವೀಟ್ ಆಗಿತ್ತು. ಅಂದರೆ ನಾವು ಪರ್ಟಿಕ್ಯುಲರ್ ಆಗಿ ತುಂಬ ಚೆನ್ನಾಗಿರೋ ಮರ, ಎಲ್ಲ ಮರದಲ್ಲೂ ಚೆನ್ನಾಗಿರಲ್ಲ, ತುಂಬ ಸ್ವೀಟಾಗಿ ಏನಿರಲ್ಲ. ನಾವು ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿರೋ ಮರನ ಸೆಲೆಕ್ಟ್ ಮಾಡಿ ಅಲ್ಲಿ ತುಂಬ ರೆಡ್ಡಾಗಿ ಹಣ್ಣಾಗಿರುವಂಥದ್ದು ಹಣ್ಣನ್ನು ಕಿತ್ತು ತಿಂದರೆ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಗದ್ದೆಯಲ್ಲಿ ಒಂದು ಟ್ಯಾಕ್ಟರ್ ನೋಡಿದೆ. ಈ ಟ್ಯಾಕ್ಟರ್ ಹಿಂದೆಗಡೆ ಕನೆಕ್ಟ್ ಆಗಿರೋದು ಏನು ಪರ್ಪಸ್ ಅಂತ ನನಗಂತೂ ಗೊತ್ತಾಗಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ ಹೇಳಿ. ನಾನು ಆಲ್ಮೋಸ್ಟ್ ಎಲ್ಲ ಆ್ಯಂಗಲಲ್ಲೂ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಟ್ಯಾಕ್ಟರ್ ಏನಂತ ಗೊತ್ತು, ಹೆಂಗೆ ಯೂಸ್ ಮಾಡ್ತೀವಿ ಅಂತ ಗೊತ್ತು. ಬಟ್ ಆ ಬ್ಯಾಕ್ ಸೈಡ್ ಇರುವಂಥದ್ದು ಒಂಥರ ಡಿಫ್ರೆಂಟಾಗಿ ಅನಿಸ್ತು. ಇದು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರಾ ಅಥವಾ ಏನಾದರೂ ಸಾಯಿಲ್ನ ಮಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರಾ, ನನಗಂತೂ ಗೊತ್ತಾಗಿಲ್ಲ. ಇದಂತೂ ಅಷ್ಟೊಂದೆಲ್ಲ ಗೊತ್ತಿಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಬಗ್ಗೆ. ಸೊ ನಿಮ್ಗೆ ಏನಾದರೂ ಗೊತ್ತಾದರೆ ನನಗೆ ಹೇಳಿ, ನಾನು ತಿಳ್ಕೊತೀನಿ. ನೋಡಿ, ಸೂಪರ್ ಮಾರ್ಕೆಟಲ್ಲಿ ನಾನು ನೋಡಿದಂಥ ಚೆರಿ 180 ಗ್ರಾಮಿಗೆ 862 yen ಇದೆ. ಈ ಚೆರಿ ಪಿಕ್ಕಿಂಗ್ ತೋಟ ಬಂದು ಒಂದು ಬೆಟ್ಟದ ಮೇಲಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ವ್ಯೂ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವಂತೂ ವೀಕೆಂಡ್ಸ್ ಬಂದರೆ ಯಾವಾಗಲೂ ಈ ಥರ ಕಾಡು ಬೆಟ್ಟ ಹೋಗೋದೇ ನಮಗೆ ಇಷ್ಟ. ಅದು ನನ್ನ ಮಕ್ಳಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಅವ್ರಿಗೂ ಆರಾಮ್ಸೆ ಬರ್ತಾರೆ, ಏನೂ ಕಮೆಂಟ್ ಮಾಡಲ್ಲ. ಚೆರಿ ಪಿಕ್ಕಿಂಗ್ನ ಮುಗಿಸಿ ನಾವೊಂದು ಪೆಟ್ರೋಲ್ ಬಂಕ್ಗೆ ಬಂದ್ವಿ. ಆ ಪೆಟ್ರೋಲ್ ಬಂಕಲ್ಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇತ್ತು, ಕಾರಿಗೆ ಯೂಸ್ ಮಾಡೋಂಥ ವ್ಯಾಕ್ಯೂಮ್ ಕ್ಲೀನರು. ಅದು ಪ್ರೈಸ್ ಎಷ್ಟಿತ್ತು ಅಂದರೆ 5 minutesಗೆ 100 yen ಅಂದರೆ ತುಂಬ ಕಡಿಮೆ ದುಡ್ಡು ಇಲ್ಲಿ. ಸೊ ಇಟ್ ವಾಸ್ ವರ್ತಿ. ನಾವು ಫುಲ್ ಕಾರಲ್ಲಿ ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತಿಂದು ಏನೇನೋ ಬೆಳೆಸಿರ್ತಾರೆ ಸಣ್ಣ ಪುಟ್ಟದೆಲ್ಲ. ಸೊ ತುಂಬ ನೀಟಾಗಿ 200 yenಗೆ ಫುಲ್ ಕಾರೆಲ್ಲ ನೀಟಾಗಿ ಚಕ ಚಕ ಅಂತ ಕ್ಲೀನ್ ಆಗಿಬಿಡ್ತು ನಮ್ಮ ಕಾರು. ಖುಷಿಯಿಂದ ಮನೆ ಕಡೆಗೆ ಹೊರಟ್ವಿ.